ಪಾಕಿಸ್ತಾನ ಪದೇ ಪದೇ ಕೆಣಕಿ ಭಯೋತ್ಪಾದನೆ ನಡೆಸ್ತಾ ಇದೆ. ಇದಕ್ಕೆ ಪರಿಹಾರ ಅಂದ್ರೆ ಪಿಒಕೆ ವಶಪಡಿಸಿಕೊಳ್ಳೋದಕ್ಕೆ ಅಂತೇಳಿ ಬಾಗಲಕೋಟೆಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ಪದೇ ಪದೇ ಕೆಣಕಿ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ದಾಳಿ ಮಾಡೋದು ಇಂಥ ಖ್ಯಾತೆ ತೆಗಿತಾನೆ ಇರುತ್ತೆ. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಪಿಒಕೆಯನ್ನ ವಶಕ್ಕೆ ತೆಗೆದುಕೊಳ್ಳೋದು. ಪಿಒಕೆ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಯುದ್ಧ ಆದ್ರೂ ಮಾಡಬೇಕು. ವಶಪಡಿಸಿಕೊಂಡ್ರೆ ಪಾಕ್ ಭಯೋತ್ಪಾದನೆಗೆ ಕಡಿವಾಣ ಬೀಳುತ್ತೆ ಅಂತೇಳಿ ಲಕ್ಷ್ಮಣ ಸವದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪದೇ ಪದೇ ಪಾಕ್ ಈ ರೀತಿಯಾಗಿ ಕಾಲ್ ಕೆರ್ಕೊಂಡು ಖ್ಯಾತೆ ತೆಗೆದುಕೊಂಡು ಬರುತ್ತೆ, ಯುದ್ಧ ಮಾಡಬೇಕು ಅನ್ನುತ್ತೆ, ಬಾಂಬ್ ಎಸಿತೀವಿ ಅನ್ನುತ್ತೆ. ಗಡಿ ವಿಚಾರಕ್ಕೆ ಪದೇ ಪದೇ ಈ ರೀತಿ ವಿವಾದಗಳಾಗ್ತಾನೆ ಇರುತ್ತೆ. ಹಾಗಾಗಿ ಸೂಕ್ತವಾದಂತ ಶಾಶ್ವತ ಪರಿಹಾರ ಅಂದ್ರೆ ಅದು ಪಿಒಕೆ ವಶಕ್ಕೆ ಪಡೆದುಕೊಳ್ಳೋದು. ಯುದ್ಧ ಆದ್ರೂ ಪರವಾಗಿಲ್ಲ ಅಂತ ಲಕ್ಷ್ಮಣ ಸವದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸ್ತಕ್ಕಂಥದ್ದು ನಾನು ಬಹಳ ದಿವಸದಿಂದನೇ ಹೇಳಿದ್ದೀನಿ. ಇದಕ್ಕೆ ಪರಿಹಾರ ಅಂತಂದ್ರೆ ಪಿಒಕೆ ಅಂತಕ್ಕಂಥದ್ದು ಏನಂತೆ ಅದನ್ನು ವಶಪಡಿಸ್ಕೋಬೇಕು. ವಶಪಡಿಸ್ಕೊಳ್ಳಿಕ್ಕೆ ಬಿದ್ದಾದ್ರೂ ಮಾಡಬೇಕು, ಏನಾದ್ರೂ ಮಾಡ್ಕೊಂಡು ಅದನ್ನು ವಶಪಡಿಸ್ಕೊಂಡ್ರೆ ಈ ಪಾಕಿಸ್ತಾನ ಭಯೋತ್ಪಾದನೆ ಚಟುವಟಿಕೆಗೆ ಒಂದು ಕಡಿವಾಣ ಹಾಕಿದಂಗೆ ಆಗುತ್ತೆ. ಪ್ರಾರಂಭ ಆಗಬೇಕಾಗಿತ್ತು, ಡಿಲೇ ಆಗ್ತಾ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಯಾಕಂತಂದ್ರೆ ಪಾಕಿಸ್ತಾನ ಪದೇ ಪದೇ ನಮ್ಮನ್ನ ಕೆಣಕೋದ್ರಿಂದ ನಮಗೆ